ಸ್ನೇಹಿತರೆ, ರಾಜ್ಯ ಸರ್ಕಾರ ಸಾಲದ ಗಡಿ 7 ಲಕ್ಷ ಕೋಟಿ ದಾಟ್ತಾ ಇದೆ. ಮುಂದಿನ ವರ್ಷ ಅದು 8.5 ಲಕ್ಷ ಕೋಟಿಗೆ ದಾಪುಗಾಲನ್ನು ಇಡ್ತಾ ಇದೆ. ಸಿದ್ದರಾಮಯ್ಯ ಬಿಡೋದ್ರೊಳಗಡೆ 10 ಲಕ್ಷ ಕೋಟಿಗೆ ನಾವು ಮುಟ್ಟೋರಿದ್ದೀರಿ. ಆ ರೀತಿಯ ಏರಿಕೆಯನ್ನು ಇಡೀ ರಾಜ್ಯದಲ್ಲಿ ಇದುವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಮುಖ್ಯಮಂತ್ರಿಗಳು ಮಾಡಿರೋ ಸಾಲನೆಲ್ಲ ಒಟ್ಟಿಗೆ ಹಾಕಿದ್ರೆ ಸಿದ್ದರಾಮಯ್ಯ ಮಾಡಿರೋ ಸಾಲನೇ ಅದಕ್ಕಿಂತ ಜಾಸ್ತಿ ಇದೆ, 54% ಇದೆ. ಉಳಿದಂಥವ್ರೆಲ್ಲರೂ ಕೂಡ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದರು, KC ರೆಡ್ಡಿಯಿಂದ ಹಿಡಿದು ಬಸವರಾಜ ಬೊಮ್ಮಾಯಿಯವ್ರಿಗೆ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದು ಅವರೆಲ್ಲ ಮಾಡಿರೋದು 47% ಮಾತ್ರ. 47% ಮಾತ್ರ. ಉಳಿದಂಥ 53% ಸಿದ್ದರಾಮಯ್ಯನವರೇ ಮಾಡಿದ್ದಾರೆ. ಈ ಗ್ಯಾರಂಟಿಗಳ ಅವೈಜ್ಞಾನಿಕ ಗ್ಯಾರಂಟಿ, ಇವರು ಪ್ಲಾನ್, ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ ನಾವು. ಇವರು ಗ್ಯಾರಂಟಿ ಅಂತ ಹೆಸರು ಕೊಟ್ರಷ್ಟೇ. ಹಿಂದೆ ಯಡಿಯೂರಪ್ಪನವರಿದ್ದಾಗ ಸೈಕಲ್ ಕೊಟ್ಟರು, ನಾವು ಗ್ಯಾರಂಟಿ ಅಂತ ಏನು ಕೊಡಲಿಲ್ಲ. ಭಾಗ್ಯದ ಲಕ್ಷ್ಮಿ ಯೋಜನೆ ಕೊಟ್ರಿ ನಾವು, 1 ಲಕ್ಷ ರೂಪಾಯಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಬಡವ್ರ ಮನೆಯಲ್ಲಿ 1 ಲಕ್ಷ, ನಾವೇನು ಗ್ಯಾರಂಟಿ ಅಂತ ಕೊಟ್ಟಿಲ್ಲ. ನರೇಂದ್ರ ಮೋದಿಯವರು ಪ್ರತಿ ವರ್ಷ ರೈತರ ಅಕೌಂಟ್ಗೆ 6,000 ರೂಪಾಯಿ ಹಾಕಿದ್ರು. ಯಡಿಯೂರಪ್ಪನವ್ರ ಸರ್ಕಾರ, BJP ಸರ್ಕಾರ ಇದ್ದಾಗ ನಾವು 4,000 ಹಾಕಿದ್ರಿ, ನಾವು ಗ್ಯಾರಂಟಿ ಅಂತ ಹೇಳಲಿಲ್ಲ. ನಾವು ಪ್ಲಾನ್ ಮಾಡಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಆದಾಯ ಎಷ್ಟು ಬರುತ್ತೆ ಅದರ ಮೇಲೆ ನಾವು ರೈತರಿಗೆ ಮತ್ತು ಬಡವರಿಗೆ ಸಹಾಯಧನಗಳನ್ನು ನಾವು ಕೊಟ್ಟಿದ್ವಿ. ಆದರೆ ಇವರು ಚುನಾವಣೆ ಗೆಲ್ಲಕ್ಕೋಸ್ಕರ ಗ್ಯಾರಂಟಿಗಳನ್ನು ಮಾಡಿ ಈಗ ಆ ಗ್ಯಾರಂಟಿಗೆಲ್ಲ ಕತ್ತರಿ ಆಗ್ತಾ ಇದ್ದಾರೆ. ರೇಷನ್ ಕಾರ್ಡ್, BPL ರೇಷನ್ ಕಾರ್ಡ್ಗಳೆಲ್ಲ ಈಗ ರದ್ದು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ BPLನ ತೆಗೆದು APL ಮಾಡುವಂಥದ್ದು, APLನ ತೆಗೆದು ಅವ್ರನ್ನ ಇನ್ಕಮ್ ಟ್ಯಾಕ್ಸು ಅದು ಇದು ಏನೋ ರೀಸನ್ ತೋರಿಸಿ ಅವ್ರನ್ನ ಅಲ್ಲಿಂದ ಹೊರಗಡೆ ಹಾಕುವಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾಕೆ ಅಂದರೆ ಹಣ ಇಲ್ಲ ಅವ್ರ ಹತ್ರ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ದಿನಕ್ಕಾಗೋಷ್ಟು, ಅವತ್ತಿನ ದಿನಕ್ಕೆ ಆಗೋಷ್ಟು ಮಾತ್ರ, ಅದನ್ನು ಶಾರ್ಟೇಜ್ ಇದೆ. ಸಾಲ ತೊಗೊತಾ ಇರ್ಬೇಕು, ಎವ್ರಿ ಡೇ ಬ್ಯಾಂಕ್ಗಳಲ್ಲಿ ಲೋನ್ ತೊಗೊತಾ ಇದ್ದಾರೆ, ಹಣ ಇಲ್ಲ ಅವ್ರ ಹತ್ರ. ಅದಕ್ಕೆ BPL ಕಾರ್ಡ್ಗಳನ್ನು ರದ್ದು ಮಾಡುವಂಥ ಒಂದು ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ BPL ಕಾರ್ಡ್ ರದ್ದು ಮಾಡೋವಂಥದ್ದಕ್ಕೆ ಬೇರೆ ಬೇರೆ ರೀಸನ್ಸ್ ಕೊಡ್ತಾರೆ. ನಾವು ಸತ್ತೋಗಿರೋರು ಇದ್ದಾರೆ, ಅವ್ರದ್ದು ರದ್ದು ಮಾಡ್ತಾ ಇದ್ದೀರಿ, ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸ್ ಕಟ್ತಾ ಇದ್ದಾರೆ ಅವರು. ಅದು ನಿರಂತರ ಪ್ರಕ್ರಿಯೆ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀನಿ, ಆಹಾರ ಸಚಿವನಾಗಿನೂ ಕೆಲಸ ಮಾಡಿದ್ದೀನಿ, 8 ತಿಂಗಳ ಆಹಾರ ಸಚಿವನಾಗಿನೂ ಕೆಲಸ ಮಾಡಿದ್ದೀನಿ. ಅದು ನಿರಂತರ ಪ್ರಕ್ರಿಯೆ. ಸತ್ತೋರು ಆಟೋಮೆಟಿಕ್ ಡಿಲೀಟ್ ಆಗೇ ಆಗ್ತಾರೆ. ನಾವು ಐಟಿದ್ದಾರೆ ಎಲ್ಲ ಡೆಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆಯ ಒಂದು ಕಿತ್ತಾಟದಲ್ಲಿ ಇಡೀ ಸರ್ಕಾರ ಒಂದು ರೀತಿ ಕೋಮಾ ಸ್ಟೇಜ್ಗೆ ಹೊರಟೋದು. ಆಡಳಿತ ಪೂರ್ತಿ ಕುಸಿದು ಬಿದ್ದಿದೆ. ಪರಮೇಶ್ವರ್ ಹೇಳಿದ್ದಾರೆ, ಈ ಥರ ಜಗಳ ಆಗೋದ್ರಿಂದ ಆಡಳಿತ ಕುಸಿತದೆ ಅಂತ ಮಾತನ್ನು ಹೇಳಿ. ಕುಸಿದು ಬಿದ್ದ ಅವಧಿ 1 ವರ್ಷ ಆಗೋಯ್ತು. ಆಡಳಿತ ಯಾರು ಮುಖ್ಯಮಂತ್ರಿ ಯಾರಿಗೂ ಗೊತ್ತಿಲ್ಲ, ಯಾರು ಇರ್ತಾರೆ ಯಾರು ಹೋಗ್ತಾರೆ, ಯಕ್ಷ ಪ್ರಶ್ನೆ. ದಿನ ಪತ್ರಿಕೆಯಲ್ಲಿ ಎಲ್ಲ ಕ್ವಶನ್ ಮಾರ್ಕೆ, ಎಲ್ಲ ಚಾನಲಲ್ಲೂ ಕ್ವಶನ್ ಮಾರ್ಕು. ಇರ್ತಾರ ಹೋಗ್ತಾರ, ಇರ್ತಾರ ಹೋಗ್ತಾರ. ಇದು 1 ವರ್ಷದ 365 ದಿನ ಕೇಳಿ ಜನ ಸುಸ್ತಾಗ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ವೀಕ್ ಹೈಕಮಾಂಡ್, ಅದು ವೀಕ್. ತೀರ್ಮಾನ ತೆಗೆದುಕೊಳ್ಳುವಂಥದ್ದಲ್ಲಿ ವಿಫಲ ಆಗಿರೋದ್ರಿಂದ ಅಧಿಕಾರಿಗಳು ಆಡಿದ್ದೇ ಆಟ. ಸ್ಯಾಲ್ರಿ ಕೊಡೋಕ್ಕೂ ಸರ್ಕಾರದಲ್ಲಿ ಹಣ ಇಲ್ಲ. ಯಾವ್ಯಾವುದು ಇವರು ರೆವಿನ್ಯೂ ಕಲೆಕ್ಷನ್ ಅಂತ ಹೇಳ್ತಾ ಇದ್ರು, ಸಾರಿಗೆ ಇರ್ಬೋದು, ಕಂದಾಯ ಇರ್ಬೋದು, ಕಂದಾಯದಲ್ಲಿ ಏನು ಟಾರ್ಗೆಟ್ ಕೊಟ್ಟಿದ್ರು ಅದನ್ನು ರೀಚ್ ಆಗಿಲ್ಲ ಇವರು. ಅಬ್ಕಾರಿ ಒಂದು ಬಿಟ್ಟರೆ, ಅಬ್ಕಾರಿದು ಮಾತ್ರ ಭಾಳ ಶರವೇಗದಲ್ಲಿ ಕಳಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನು ಫಾಲೋ ಮಾಡೋ ಕಾಂಗ್ರೆಸ್ ಅವರು ಒಂದೇ 28, ಇವರು ಬಂದಾಗ 28,000 ಕೋಟಿ ಇತ್ತು,
ಈಗ ಒಂದೇ ಸರಿ 45,000 ಕೋಟಿ ತಗೊಂಡೋಗಿದ್ದಾರೆ ಅಂದರೆ ಕಾಂಗ್ರೆಸ್ ಪಾರ್ಟಿಯ ಗಾಂಧೀಜಿಯ ಆದರ್ಶಗಳನ್ನು ಪಕ್ಕಾ ಫಾಲೋ ಮಾಡಿದಂಥ ಯಾರಾದರೂ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರ. ಹಾಂ, ಕುಡಿಸಿ ಆ ಕಿಕ್ ಹೊಡಿಯೋದ್ರ ಮೇಲೆ ರೇಟ್ ಹಾಕಿದಂಥ ಸರ್ಕಾರ. ಎಷ್ಟು ನಿಮಗೆ ಕಿಕ್ ಹೊಡಿತೋ ಕಿಕ್ ರೇಟು, ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಟ್ಯಾಕ್ಸಿನ ಮೇಲೆ ನಿಮಗೆ ಆಲ್ಕೋಹಾಲ್ ಪರ್ಸೆಂಟೇಜ್ ಮೇಲೆ ಕಿಕ್ ಮೇಲೆ ಟ್ಯಾಕ್ಸ್ ಕೊಡುವಂಥ ಸಿಸ್ಟಮ್ ತಂದಂಥ ಸಿದ್ದರಾಮಯ್ಯನವರು ಈಗ ಅದರ ಆದಾಯದಿಂದನೇ ಬದುಕ್ತಾ ಇದ್ದಾರೆ. ಅದರಿಂದ ಈ ಸರ್ಕಾರ ಈ ಕಿತ್ತಾಟದಲ್ಲಿ ಜನಗಳನ್ನು ಮರ್ತಿದ್ದಾರೆ. ಇವತ್ತು ಭಟ್ಕಳದಲ್ಲಿ ಮೊನ್ನೆ ಕ್ಯಾಬಿನೆಟ್ಟಲ್ಲಿ ಕೇಸು ಗುಲ್ಬರ್ಗಾದು, ಕಲಬುರಗಿ, ಆಳಂದಾದು ಗಲಾಟೆ ಏನಾಗಿತ್ತು ಆ ಸಂದರ್ಭದಲ್ಲಿ ಆಳಂದಾದಲ್ಲಿ ಪೊಲೀಸವ್ರನ್ನ ಹಿಡ್ಕೊಂಡು ಹೊಡೆದ್ರು. ಮುಸಲ್ಮಾನ್ ಭಯೋತ್ಪಾದಕರೇ ಅನ್ಬೇಕು ಅವ್ರನ್ನೆಲ್ಲ, ಮತಾಂಧರು. ಪೊಲೀಸವ್ರು ನೋಡಿದ್ರು, ಪೊಲೀಸ್ ಕಾರ್ನೆಲ್ಲ ಜಖಮ್ ಮಾಡಿದ್ರು, ಹಿಂದೂಗಳ ಮೇಲೆ ಹಲ್ಲೆ ಮಾಡಿದ್ರು, ವೆಹಿಕಲ್ಗಳ ಮೇಲೆಲ್ಲ ಕಲ್ಲು ತೂರಾಟ ಮಾಡಿದ್ರು. ಅವ್ರ ಮೇಲೆ ಎಲ್ಲ ರೀತಿ ಪೊಲೀಸರು ಕ್ರಿಮಿನಲ್ ಕೇಸ್ಗಳನ್ನು ಹಾಕಿದ್ರು. ಇವತ್ತು ಆ ಕೇಸ್ಗಳನ್ನು ವಾಪಸ್ ತೆಗೆದ್ರು. ಅವ್ರು ವಾಪಸ್ ತೆಗಿತಾ ಇದ್ದಂಗೆ ಭಟ್ಕಳದಲ್ಲಿ ನಿನ್ನೆ 10,000 ಜನ ನುಗ್ಗಿ ದೇವ್ರ ಕಟ್ಟೆಯನ್ನು ಹೊಡೆದಾಕಿದ್ದಾರೆ. ಅದು ನ್ಯಾಷನಲ್ ಹೈವೇನವರು ಮೊದಲು ದೇವ್ರ ಕಟ್ಟೆ ನ್ಯಾಷನಲ್ ಹೈವೇನಲ್ಲಿ ಇತ್ತು, ಹಿಂದೆ ಪುರಾತನದು, ಒಂದು 200-300 ವರ್ಷದ ಹಿಂದೆದು. ಅದನ್ನು ನ್ಯಾಷನಲ್ ಹೈವೇನವ್ರು ಶಿಫ್ಟ್ ಮಾಡಿ ಪಕ್ಕದಲ್ಲಿ ಜಿಲ್ಲಾಡಳಿತನೇ ಅನುಮತಿ ಕೊಡ್ತು, ನೀವು ಇಲ್ಲಿ ಕಟ್ಕೊಳ್ಳಿ ಅಂತ. ಅಲ್ಲಿ ಕಟ್ಟಿದ್ದನ್ನು ಏಕಾಏಕಿ ಬಂದು ಹೊಡೆದಾಕಿದ್ದಾರೆ. ಯಾರನ್ನೂ ಬಂಧಿಸಿಲ್ಲ ಇದುವರೆಗೂ. ಏನು ಕ್ರಮ ತೆಗೆದಿಲ್ಲ. ಪೊಲೀಸರ ಮೇಲೆ ಅಲ್ಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಪೊಲೀಸರ ಮೇಲೆ ಜನಗಳನ್ನ, ನಮ್ಮ ಹಿಂದೂ ಕಾರ್ಯಕರ್ತರನ್ನ 5-6 ಜನಕ್ಕೆ ಹಲ್ಲೆ ಮಾಡಿದ್ದಾರೆ, ಮರಣಾಂತಿಕವಾದಂಥ ಹಲ್ಲೆ ಮಾಡಿದ್ದಾರೆ. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಯಾರನ್ನೂ ಬಂಧಿಸಿಲ್ಲ. ಅದಕ್ಕೆ ನಾನು ನಮ್ಮ ರಾಜ್ಯದ ಅಧ್ಯಕ್ಷರ ಜೊತೆ ಮಾತಾಡಿದೆ. ಬೆಳಗ್ಗೆನೂ ಕೂಡ ವಿಜಯೇಂದ್ರ ಜೊತೆ ಮಾತಾಡಿದ್ದೀನಿ, ನಮ್ಮ ಅಲ್ಲಿನ ಜಿಲ್ಲಾಧ್ಯಕ್ಷರ ಜೊತೆ ಮಾತಾಡಿದ್ದೀನಿ. 29ನೇ ತಾರೀಕು ನಾವು ಭಟ್ಕಳ ಚಲೋ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ವಿ. ಕಾಂಗ್ರೆಸ್ ಅವರು, ನಾನು ಅಂಕಿಅಂಶ ಕೊಡ್ತೀನಿ. ಸಿದ್ದರಾಮಯ್ಯನಿಗೆ ತಾಕತ್ತಿದ್ದರೆ, ದಮ್ಮಿದ್ದರೆ, ಧೈರ್ಯ ಇದ್ದರೆ ರಿಪ್ಲೈ ಮಾಡಲಿ, ನನ್ನ ಪ್ರಶ್ನೆಗೆ ಉತ್ತರ ಮಾಡಿ. ಕೇಂದ್ರ ಸರ್ಕಾರಕ್ಕೆ ಈ 4 ಬಾರಿ ಏರಿಕೆ ಆಗಿರೋಂಥ ಪೆಟ್ರೋಲಿಂದ ಒಂದೇ ಒಂದು ನಯಾ ಪೈಸಾ ಟ್ಯಾಕ್ಸು ಬರಲ್ಲ. ಟ್ಯಾಕ್ಸ್ ಬರಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರ ಸರ್ಕಾರಕ್ಕೆ ಸುಮಾರು 6,000 ಕೋಟಿ ಬರ್ತದೆ ಈ ವರ್ಷದಲ್ಲಿ. 6,000 crores. ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ಈ ಹೈಕಿಂದ ಇಷ್ಟು, ಈ 4 ಬಾರಿ ಹೈಕಿಂದ ಅವ್ರಿಗೆ 6,000 ಕೋಟಿ ಬರ್ತದೆ. ಒಂದು ಸಿದ್ದರಾಮಯ್ಯನವ್ರಿಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ಪೆಟ್ರೋಲು ಡೀಸೆಲ್ ಎಲ್ಲ ಬರೋದನ್ನು ಕೂಡ ಗಲ್ಫ್ ಕಂಟ್ರೀಸಿಂದ ಬರೋದು. ಈಗ ಡೆಲ್ಲಿಯಲ್ಲಿ ಎಷ್ಟಿದೆ ರೇಟು? BJP ಸರ್ಕಾರ ಇದೆ ಅಲ್ಲಿ 99 ರೂಪಾಯಿ 50 ಪೈಸೆ ಇದೆ ಡೆಲ್ಲಿಯಲ್ಲಿ. ಅದು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ನಮ್ಮ ಕರ್ನಾಟಕ ಏನು ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ ಅಲ್ಲ, ಕ್ಯಾಪಿಟಲ್ ಸಿಟಿ ಆಫ್ ಇಂಡಿಯಾ. ಅಲ್ಲಿ ಕಡಿಮೆ ಇದೆ, 99 ರೂಪಾಯಿ 50 ಪೈಸೆ ಇದೆ. ಗುಜರಾತಲ್ಲಿ 99 ರೂಪಾಯಿ 10 ಪೈಸೆ ಇದೆ. ಈ ಮಾತೆತ್ತರೆ ಗುಜರಾತ್ ಅಂತಾರಲ್ಲ ಇವರು ಕಾಂಗ್ರೆಸ್ಸು, 99 ರೂಪಾಯಿ 10 ಪೈಸೆ ಇದೆ. ಉತ್ತರ ಪ್ರದೇಶದಲ್ಲಿ 99 ರೂಪಾಯಿ 50 ಪೈಸೆ ಇದೆ. ಹರಿಯಾಣದಲ್ಲಿ 99 ರೂಪಾಯಿ 70 ಪೈಸೆ ಇದೆ. ಕರ್ನಾಟಕದಲ್ಲಿ ಎಷ್ಟಿದೆ? 107 ರೂಪಾಯಿ 70 ಪೈಸೆ ಇದೆ. 110, ಈಗ 110 ಆಗಿದೆ. ಅದು ನನ್ನದು ತಿದ್ದುಕೊತೀನಿ. 110, 10 ರೂಪಾಯಿ 50 ಪೈಸೆ ಜಾಸ್ತಿ. ಇದು ಯಾರ ಅಕೌಂಟ್ಗೆ ಜಾಬ್ಗೆ ಹೋಗ್ತೈತೆ? ರಾಜ್ಯ ಸರ್ಕಾರದ ವ್ಯಾಟ್ಗೆ ಹೋಗೋವಂಥದ್ದು. ಇದು ವ್ಯಾಟ್ಗೆ ಈ ಹೆಚ್ಚುವರಿ ಆಗಿದೆಯಲ್ಲ, ಅದಕ್ಕೆ ಪೂರ್ತಿ ಹಣ 6,000 ಕೋಟಿ ಬರ್ತೈತೆ. ಈಗ ರೆಗ್ಯುಲರ್ ನಾನು ಹೇಳ್ತಾ ಇರೋದು ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ಮೇಲೆ ಏನು ಟ್ಯಾಕ್ಸ್ ಇದೆ ಅದು ರೆಗ್ಯುಲರ್ ಬರುತ್ತೆ. ಅದನ್ನು ನಮ್ಮ ಬಡ್ಜೆಟಲ್ಲೇ ತೋರಿಸಿರ್ತೀನಿ. ಇಷ್ಟು
ಪೆಟ್ರೋಲ್ ಮತ್ತು ಡೀಸೆಲಿಂದ ನಮಗೆ ಆದಾಯ ಬರುತ್ತೆ ಅಂತ ನಾವು ತೋರಿಸ್ಬಿಟ್ಟಿದ್ದೀವಿ ಆಲ್ರೆಡಿ. ಅದು ಬಿಟ್ಟು ನಾನು ಹೇಳ್ತಾ ಇರೋದು ಅಡಿಷನಲ್ ಆಗಿ ಬರ್ತಾ ಇದೆ, ಇದು ಏರಿಕೆ ಮಾಡಿರೋದ್ರಿಂದ ಬರ್ತಾ ಇರೋದು. ಅದನ್ನ ರಾಜ್ಯದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿದ್ದರಾಮಯ್ಯ ಎಲ್ಲಿ ಮೋಸ ಮಾಡ್ತಾ ಇದ್ದಾರೆ ಅಂತ. ಬೇರೆ ರಾಜ್ಯಗಳೆಲ್ಲ ಕಡಿಮೆ ಇದೆ, ಇಲ್ಲಿ ಸಿದ್ದರಾಮಯ್ಯ 110 ರೂಪಾಯಿ ಆಗಿದೆಯಲ್ಲ, ಬೇರೆ ರಾಜ್ಯದಲ್ಲಿ ಕಡಿಮೆ ಇದೆಯಲ್ಲ. ₹1 ನನಗನ್ಸೋದು ₹1.20 ಅಷ್ಟು ಜಾಸ್ತಿ ಬರ್ಬೋದು ಅವ್ರಿಗೆ. ಅಲ್ಲ, ಇದು ವ್ಯಾಟ್ ಇಂದ ಅಡಿಷನಲ್ ಆಗಿ ಬರೋದು. ಹೌದು, ನನಗನ್ಸೋದು ಲೆಕ್ಕ ಮಾಡಿ ಹೇಳ್ತೀನಿ, 29% 28% ಏನೋ ಇರಬೇಕು. ಕೇಂದ್ರ ಸರ್ಕಾರದ ಕಡಿಮೆ ಇದೆ, 18 ಏನೋ ಇದೆ, 18 ಏನೋ ಇರಬೇಕು ಕೇಂದ್ರ ಸರ್ಕಾರಕ್ಕೆ ಹೋಗುವಂಥದ್ದು. ರಾಜ್ಯ ಸರ್ಕಾರಕ್ಕೆ ಅದ್ರ ಡಬಲ್ ಹೋಗ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಮಾನ ಮರ್ಯಾದೆ ಇದ್ದಿದ್ರೆ ಅಥವಾ ಜನಗಳ ಬಗ್ಗೆ ಕಾಳಜಿ ಇದ್ರೆ, ಇಲ್ಲ ನಾನು ಈ ಹೆಚ್ಚುವರಿ ನನಗೇನು ಬರ್ತಾ ಇದೆ ಅದನ್ನು ನಾನು ತಗೊಳಲ್ಲ ಅಂತ ಹೇಳಿದ್ರೆ ಆಟೋಮೆಟಿಕ್ಕಾಗಿ ಬೆಲೆ ಕಡಿಮೆ ಆಗೋಗ್ತದೆ. ಈ ಏರಿಕೆಯಿಂದ ಏನು ಟ್ಯಾಕ್ಸ್ ಬರ್ತಾ ಇದೆಯಲ್ಲ ಸಿದ್ದರಾಮಯ್ಯನಿಗೆ, ಅಡಿಷನಲ್ ನಾನು ಹೇಳ್ತಾ ಇರೋದು, ಅದನ್ನು ನಾನು ತಗೊಳಲ್ಲ ಅಂದರೆ ಅವಾಗ ನೀವು ಜನಪರವಾದಂಥ ಸಿದ್ದರಾಮಯ್ಯನ ಸರ್ಕಾರ. ಇಲ್ಲ ಅಂತ ಹೇಳಿದ್ರೆ ಜನ ವಿರೋಧಿ ನೀವು. 30ನೇ ತಾರೀಕು ಯಾವ ಮಕ್ಕ ಇಟ್ಕೊಂಡು ಪ್ರತಿಭಟನೆ, ರಾಜ್ಯ ಪೂರ್ತಿ ಪ್ರತಿಭಟನೆ ಅಂತ. ಇದ್ರ ಬಗ್ಗೆ ಮಾತಾಡಪ್ಪ ಸಿದ್ದರಾಮಯ್ಯ, ವ್ಯಾಟ್ ಬಗ್ಗೆ ನೀನು. ಇಲ್ಲ, ಕಾಕ್ರೋಚ್ದು ಒಡೆಯಕ್ಕೆ ಹಿಟ್ಟುಗಳೆಲ್ಲ ರೆಡಿ ಔಟಿದೆ ಭಾಳ ಅವಾಗಿ. ಇದು ಟೂಲ್ ಕಿಟ್, ಇದೊಂಥರ ಟೂಲ್ ಕಿಟ್, ದೇಶ ವಿರೋಧಿ ಟೂಲ್ ಕಿಟ್ ಇದು. ಇದರಿಂದ ರಾಹುಲ್ ಗಾಂಧಿ, ಆಮೇಲೆ ಆಮ್ ಆದ್ಮಿ, ಪಾಕಿಸ್ತಾನ, ಬಾಂಗ್ಲಾದೇಶ ಯಾರ್ಯಾರು ಭಾರತದ ಮೇಲೆ ಕತ್ತಿ ಮಸೀತಾ ಇದ್ದಾರೋ ಅವರೆಲ್ಲರ ಪಾತ್ರನೂ ಇದೆ ಇದರಲ್ಲಿ, ಅವರೆಲ್ಲರ ಪಾತ್ರನೂ ಇದೆ. ಅದರಿಂದ ಈ ಕಾಕ್ರೋಚ್ಗೆ ಹಿಟ್ ಹೊಡೆಯೋಕ್ಕೆ ರೆಡಿ ಇದೆ. ನೋಡಿ, ಈ ಕಾಕ್ರೋಚು ಏನು ಅನ್ನೋದು ಜನಕ್ಕೆ ಗೊತ್ತು. ಕಾಕ್ರೋಚ್ ಅಂದ್ರೇ ಏನು ಅಂತ ಗೊತ್ತು. ಅದರಿಂದ ಕಾಕ್ರೋಚ್ಗೆ ಭಯ ಬೀಳುವಂಥ ಪರಿಸ್ಥಿತಿ ಇಂಡಿಯಾದಲ್ಲಿಲ್ಲ. ನಾವು ಡೆಮೋಕ್ರಸಿ, ಇಡೀ ಪ್ರಪಂಚದಲ್ಲೇ ದೊಡ್ಡ ಡೆಮೋಕ್ರಸಿಯಲ್ಲಿ ನಾವಿದ್ದೀರಿ. ನಮ್ಮ ಸಿಸ್ಟಮ್ ಹಂಗಿದೆ. ಪಾಕಿಸ್ತಾನ ಅಲ್ಲ, ಇಂಡಿಯಾ. ಪಾಕಿಸ್ತಾನದಲ್ಲಿ ಪದೇ ಪದೇ ಮಿಲಿಟರಿ ಆಡಳಿತ ಬರ್ತೈತೆ. ಸರ್, ಈಗ ನಿರುದ್ಯೋಗ ಮತ್ತು NET ಪ್ರಶ್ನೆ ಪತ್ರ ಸೋರಿಕೆ ಇವೆಲ್ಲ ನಾವು ಪ್ರಶ್ನೆ ಮಾಡಿದರೆ ಟೂಲ್ ಕಿಟ್ ಆಗ್ತದೆ. ಯಾವುದು ಪ್ರಶ್ನೆ ಮಾಡೋದಕ್ಕೆ ಯಾರೂ ಇಲ್ಲ. ನಾನೇ ಹೋಗಿದ್ದೆ, ಹುಬ್ಳಿಯಲ್ಲಿ ನಾನೇ ಹೋಗಿದ್ದೆ. ಸ್ಟೂಡೆಂಟ್ ಹೋರಾಟಕ್ಕೆ ಪರ್ಮಿಷನ್ನೇ ಕೊಟ್ಟಿರಲಿಲ್ಲ ಕಾಂಗ್ರೆಸ್ ಸರ್ಕಾರ. ನನ್ನ ಹೆಸರಲ್ಲಿ ಪರ್ಮಿಷನ್ ತೊಗೊಂಡು, ನಾನೇ ಅನುಮತಿ ತೊಗೊಂಡು ನಾನೇ ಹೋಗಿದ್ದೆ. ಅವ್ರ ಪರವಾಗಿ ಧ್ವನಿ ಎತ್ತಿದಕ್ಕೋಸ್ಕರ KPSCಯಲ್ಲಿ ಈ ರೀತಿ ಅವ್ಯವಹಾರಗಳು, ನೇಮಕಾತಿ ಆಗ್ತಾ ಇಲ್ಲ ಅನ್ನೋದಕ್ಕೋಸ್ಕರ ಸಿದ್ದರಾಮಯ್ಯ ಈಗ ನೇಮಕಾತಿ ಆದೇಶಕ್ಕೆ ಮೊನ್ನೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿರೋದು. ಇಲ್ಲ ಅಂದರೆ ಸಿದ್ದರಾಮಯ್ಯ ಮಾಡ್ತಾನೆ ಇರಲಿಲ್ಲ. ಅವ್ರು ಹೇಳ್ತಾರೆ ಇಲ್ಲಿ ನೇಮಕಾತಿ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಕೇಂದ್ರದಲ್ಲಿ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಅವ್ರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ನಾನು ವಿಧಾನಸಭೆಯ ಪ್ರತಿಪಕ್ಷ ನಾಯಕ, ನಾನು ಪ್ರಶ್ನೆ ಮಾಡಿದ್ದೀನಪ್ಪ. ಅವ್ರ ಪ್ರತಿಪಕ್ಷದ ನಾಯಕ ಡೆಲ್ಲಿಯಲ್ಲಿ ಅವರಲ್ಲ, ಖರ್ಗೆ ಅವರು, ಎಂದಾದರೂ ಒಂದಿನ ಕೇಳೋರ? ಕೇಳಿ ಅಲ್ಲಿ ಕೊಡ್ತಾರೆ ಲೆಕ್ಕ. ಅದಕ್ಕೋಸ್ಕರ ಮಂತ್ರಿ ಇದ್ದಾರೆ ಅಲ್ಲಿ. ಎಷ್ಟು ಉದ್ಯೋಗ ನರೇಂದ್ರ ಮೋದಿಯವರು ಬಂದ ಮೇಲೆ ದೇಶದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಏನೇನು ಡೆವಲಪ್ಮೆಂಟ್ ಆಗಿದೆ ಕೇಳಿ. ಇಲ್ಲಿ ಮಾತ್ರ ಬಾಯ್ ಬಿಡ್ತಾರೆ. ನರೇಂದ್ರ ಮೋದಿ 190 ಕೋಟಿ ಲಕ್ಷ ಸಾಲ ಮಾಡಿದ್ದಾರೆ ಅಂತ. 170 ಕೋಟಿ ಬರೀ ಅಭಿವೃದ್ಧಿಗೆ ಉಪಯೋಗ ಮಾಡಿದ್ದಾರೆ. ರೈಲ್ವೆ, ಏರ್ಪೋರ್ಟು, ಪೋರ್ಟ್ಗಳು, ರಸ್ತೆಗಳು, ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಲ ತೊಗೊಂಡಿದ್ದಾರಲ್ಲ, ಇದುವರೆಗೂ ಈ 3 ವರ್ಷದಲ್ಲಿ 3 ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ. ಎಷ್ಟು ಇನ್ಫ್ರಾಸ್ಟ್ರಕ್ಚರ್ಗೆ ಹಣ ಬಿಡುಗಡೆ ಮಾಡಿದ್ದಾರೆ? ಧೈರ್ಯ ಇದ್ದರೆ ಹೇಳಿ. ಪ್ರತಿ ವರ್ಷ ನಾರ್ಮಲ್ಲಾಗಿ ನಮ್ಮ ಸರ್ಕಾರಗಳಿದ್ದಾಗ ಅಪ್ರಾಕ್ಸಿಮೇಟ್ಲಿ 94,000 ಕೋಟಿ ಹಣವನ್ನು ನಾವು ಮಾಡ್ತಾಯಿದ್ರಿ. ಸಾಲ ತಗೊಂಡಿದ್ದ ಹಣನ ಸಿದ್ದರಾಮಯ್ಯನೇ ಹೇಳಿದ್ದಾರೆ. ಒಂದು ವಿರೋಧ ಪಕ್ಷ ನಾಯಕರಿದ್ದಾಗ ನಾವು ಸಾಲ ತಗೊಳ್ಳೋದು ತಪ್ಪು ಅಂತ ಹೇಳಲ್ಲ, ಆದರೆ ಸಾಲದ ಹಣವನ್ನು ನಾವು ಅಭಿವೃದ್ಧಿಗೆ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಎಲ್ಲಿ ಉಪಯೋಗ ಮಾಡಿದ್ದಾರೆ? ಅವರ ರೆಗ್ಯುಲರ್ ಬಡ್ಜೆಟಲ್ಲಿ ಅಟ್ಲೀಸ್ಟ್ 94,000 ಇರಬೇಕು. ಇವ್ರು ತೊಗೊಂಡಿದ್ದು 1 ಲಕ್ಷ, ಆ್ಯಾವ್ರೇಜ್ ತೊಗೊಂಡ್ರೆ ಒಂದು ವರ್ಷಕ್ಕೆ 1,94,000 ಕೋಟಿ ಇರಬೇಕು. ಎಲ್ಲಿ ಖರ್ಚು ಮಾಡಿದ್ದಾರೆ ಹೇಳಿ? ಅವೆಲ್ಲ ಖರ್ಚು ಮಾಡಿದರೆ ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದ ರಸ್ತೆಗಳು ಯಾಕೆ ಇರಬೇಕಾಯಿತು?
ಬೆಂಗಳೂರಲ್ಲಿ ಕಸದ ರಾಶಿ ಹಾಕಿರ್ಬೇಕಾಯಿತು. ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರ ನಾವ್ಯಾಕೆ ಇಡೀ ಇಂಡಿಯಾದಲ್ಲೇ ಹೈಯೆಸ್ಟು ಸೆಕೆಂಡ್ ರೈತರ ಆತ್ಮಹತ್ಯೆ ಆಗಿದೆ. ಯಾಕಾಗಬೇಕಾಯಿತು ರೈತರ ಆತ್ಮಹತ್ಯೆ? ನಮ್ಮ ತೆರಿಗೆ ದುಡ್ಡನ್ನು ಕೇಂದ್ರ ತಗೊಂಡು ಹೋಗ್ತಾ ಇದೆ, GST ಕಡಿಮೆ ಆಗ್ತಾ ಇದೆ ಅಂತ ಪದೇ ಪದೇ ಹೇಳ್ತಾರಲ್ಲ ಸರ್. ಅವರು ಅದು ರೆಗ್ಯುಲರ್ ಕ್ಯಾಸೆಟ್ ಅವರು ಏನೇನು ಅನುದಾನ ಕೊಡಬೇಕು ಅನ್ನೋದು ಇವತ್ತೆಲ್ಲ ತೀರ್ಮಾನ ಆಗಿದ್ದು. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ ತೆಗಿರಿ ಲೆಕ್ಕ. ನಾನು ಈ ಸವಾಲನ್ನು ವಿಧಾನಸಭೆಯಲ್ಲೂ ಹಾಕಿದ್ದೀನಿ ಅವ್ರಿಗೆ. ಒಂದೊಂದು ತೆಗಿ ಹೇಳಿದೆ ನಾನು. ರೋಡ್ಗೆ ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಕೊಟ್ಟಿದ್ದಾರೆ, ಮೋದಿಯವರು ಎಷ್ಟು ಕೊಟ್ಟಿದ್ದಾರೆ, 10 ವರ್ಷದ್ದೇ ತಗೊಳೋಣ. ಮನಮೋಹನ್ ಸಿಂಗ್ 10 ವರ್ಷ ತಗೊಳೋಣ. ರೈಲ್ವೆಗೆ ಎಷ್ಟು ಕೊಟ್ಟಿದ್ದಾರೆ, ಬರ ಪರಿಹಾರಕ್ಕೆ ಫ್ಲಡ್ಗೆ ಎಷ್ಟು ಕೊಟ್ಟಿದ್ದಾರೆ. ನಾನು ಧೈರ್ಯವಾಗಿ ಹೇಳ್ತೀನಿ 1:5 ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಏನು ಕೊಟ್ಟಿದ್ದಾರೋ ಅದಕ್ಕೆ 5 ಪಟ್ಟು ಜಾಸ್ತಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಅಂಕಿ ಅಂಶಗಳು ನನ್ನ ಹತ್ರ ಇದೆ, ಬಿಡುಗಡೆ ಮಾಡೋಕ್ಕೆ ನಾನು ಸಿದ್ಧ ಇದ್ದೀನಿ. ಇಂಟರ್ನ್ಯಾಷನಲ್ ಸ್ಟೇಡಿಯಂ ಮಾಡೋ ಅಂಥದ್ದು ನಾವೇನು ಸ್ಪೋರ್ಟ್ಸ್ಗೆ ವಿರೋಧಿಗಳಲ್ಲ. ಎಲ್ಲಿ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಅದು ಬನ್ನೇರುಘಟ್ಟ ಫಾರೆಸ್ಟ್ ಪಕ್ಕದಲ್ಲಿ ಬರ್ತಾ ಇದೆ. ಅದರಿಂದ ಅಲ್ಲಿ ರೈತರೆಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಫಾರೆಸ್ಟ್ ಪರಿಸರವಾದಿಗಳು ವಿರೋಧ ಮಾಡ್ತಾ ಇದ್ದಾರೆ, ಅಲ್ಲಿ ರೈತರು ವಿರೋಧ ಮಾಡ್ತಾ ಇದ್ದಾರೆ. ಅಂದರೆ ಈಗಾಗಲೇ ನಾನೇನು ವಿರೋಧಿ ಅಲ್ಲ ಕ್ರಿಕೆಟ್ಗೆ. ನಾನು ಕ್ರಿಕೆಟ್ಗೆ ಅಲಾಟ್ ಮಾಡಿರೋ ಲೆಟ್ರು, ಕ್ರಿಕೆಟ್ ಕರ್ನಾಟಕದ KSCಗೆ ಅಲಾಟ್ ಮಾಡಿರೋ ಲೆಟ್ರು ನಾನು ತರಿಸಿ ಓದಿದೆ. ಅದರಲ್ಲಿ ಸ್ಪಷ್ಟವಾಗಿದೆ ಏನಂತ ಅಂದರೆ ಕ್ರಿಕೆಟ್ ಟ್ರೈನಿಂಗ್ ಕೊಡೋಕ್ಕೆ ಇದನ್ನು ಯೂಸ್ ಮಾಡಬೇಕು ಅಂತಲೇ ಇರೋದು. ಅದರಲ್ಲಿ IPL ನಡೆಸಿ, RPL ನಡೆಸಿ, OPL ನಡೆಸಿ ಅಂತ ಎಲ್ಲೂ ಇಲ್ಲ. ಅದರಲ್ಲಿ ಕ್ರಿಕೆಟ್ ಟ್ರೈನಿಂಗ್ ಅಂತ. ನಾನು ಕೇಳ್ತೀನಿ KSCA ಇದುವರೆಗೂ ಆ ಗ್ರೌಂಡಲ್ಲಿ ಎಷ್ಟು ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದಾರೆ? ನಾನಂತೂ ನೋಡಿಲ್ಲ. ಒಂದು ಸರಿ ಅವ್ರ ಮ್ಯಾಚ್ಗಳು IPL ಆದರೆ ಬೀಗ ಹಾಕಿದ್ರೆ ಮುಗಿದೋಯ್ತು. ಟ್ರೈನಿಂಗ್ ಕೊಡೋ ಸಿಸ್ಟಮ್ ಅಲ್ಲೇನೂ ಇಲ್ಲ. ಇದು ಅದೇ ರೀತಿ ಆಗ್ತೈತೆ. ಉಪಯೋಗ ಏನು? ಮತ್ತು ಹೌಸಿಂಗ್ ಬೋರ್ಡ್ ಇದೆಯಲ್ಲ, ಹೌಸಿಂಗ್ ಬೋರ್ಡ್ ಅಂದರೆ ಏನು? ಏನಪ್ಪ ಹೌಸಿಂಗ್ ಬೋರ್ಡ್ ಅಂದರೆ? ಬಡವರಿಗೆ BPL ಹೌಸಿಂಗ್ ಅಂದರೆ ಏನು? ಮನೆ ಕಟ್ಕೊಡೋದು. ನಿರ್ಗತಿಕರಿಗೆ. ಹಾಂ, ಸ್ಟೇಡಿಯಂ ಕಟ್ಟು ಅಂತ ಎಲ್ಲ ಹೇಳಿದ್ದಾರೆ. ಸ್ಟೇಡಿಯಂ ಕಟ್ಟೋಕ್ಕೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಇದೆ. ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನಿನ್ಗೇನಾನ ಬೇಕಾದರೆ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಮಂತ್ರಿಗೆ ಹೇಳಿ ಅಲಾಟ್ ಮಾಡಿ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಮಾಡ್ತಾಯಿತ್ತು. ಯಾಕೆ ಮಾಡ್ತಾ ಇಲ್ಲ? ಕಮಿಷನ್ ನೋಡಿಯೋಕ್ಕೋಸ್ಕರ ಮಾಡ್ತಾ ಇರೋದಷ್ಟೆ. ಈಗಾಗಲೇ ಹೊಡೆದ್ಬಿಟ್ಟಿದ್ದಾರೆ. ಅವಾಗೆ ಕೇರಳಗೆಲ್ಲ ಹೋಗ್ಬಿಟ್ಟಿದೆ. ಕೇರಳ ಎಲೆಕ್ಷನ್ನು ಎಲ್ಲ ಎಲೆಕ್ಷನ್ಗೆ ಹೋಗ್ಬಿಟ್ಟಿದೆ. ತಮಿಳ್ನಾಡು ಎಲೆಕ್ಷನ್ಗೆ 100% ಹೋಗಿದೆ. 22% ಕಮಿಷನ್ ತಗೊಂಡಿದ್ದಾರೆ. ಕೇರಳ ಎಲೆಕ್ಷನ್ಗೆ ಮತ್ತು ತಮಿಳ್ನಾಡು ಎಲೆಕ್ಷನ್ಗೆ ಹೋಗಿದೆ. ಇದೆಲ್ಲ ದುಡ್ಡೆಲ್ಲ ಹೋಗಿದೆ. ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಯಾರು ನನಗೆ ಗೊತ್ತಿದ್ದ ಪ್ರಕಾರ ನಾನಂತೂ ಮಾಧ್ಯಮದ ಅಲ್ಲಿ ಎಂದೂ ಪತ್ರಿಕೆಯಲ್ಲಾಗಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಆನೇಕಲ್ಲಿಗೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಬೇಕು ಅಂತ ಎಲ್ಲಾದರೂ ಕೇಳಿದರೆ ತಾವು ದಯವಿಟ್ಟು ನನಗೆ ಜ್ಞಾನೋದಯ ಮಾಡಿಸಿ. ಎಂದಾದರೂ ಯಾರಾದರೂ ಕೇಳಿದಾರ? ಯಾರೂ ಕೇಳೇ ಇಲ್ಲ. ಯಾರು ರಿಕ್ವೆಸ್ಟೇ ಕೊಟ್ಟಿಲ್ಲ. ಇವ್ರು ಮಾಡ್ತಾ ಇದ್ದಾರೆ ಅಂದರೆ ಇದರಿಂದ ಕುತಂತ್ರ ಇದೆ ಅಂತ ಕಮಿಷನ್ ನೋಡೋಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಅದರ ಅವಶ್ಯಕತೆ ಏನಿತ್ತು? ಆನೇಕಲ್ ಎಲ್ಲಿ ಮಾಡ್ಬೋದಾಯಿತು? ಅಕಸ್ಮಾತ್ ಮಾಡಿದರೆ ಆ ಥರದ್ದು ಒಂದು ಸ್ಟೇಡಿಯಂನ ಕರ್ನಾಟಕದ ಒಂದು ಸೆಂಟ್ರಲ್ ಎಲ್ಲಾದರೂ ಮಾಡಿದರೆ ಇಡೀ ರಾಜ್ಯಕ್ಕೆ ಉಪಯೋಗ ಆಗ್ತಾಯಿತ್ತು. ನೀವು ದಾವಣಗೆರೆಯಲ್ಲೋ ಚಿತ್ರದುರ್ಗದಲ್ಲೋ ಹುಬ್ಬಳ್ಳಿ ಈ ಥರದ ಏರಿಯಾದಲ್ಲಿ ಮಾಡಿದರೆ ಇಡೀ ರಾಜ್ಯಕ್ಕೆ ಒಂದು ಸೆಂಟ್ರ್ ಆಗ್ತಾಯಿತ್ತು. ಅದು ಬಿಟ್ಬಿಟ್ಟು ಆಲ್ರೆಡಿ ಬೆಂಗಳೂರಲ್ಲಿ ಒಂದು ಸ್ಟೇಡಿಯಂ ಇದೆ. ಇನ್ನೊಂದು ಸ್ಟೇಡಿಯಮ್ಮು ಅವಶ್ಯಕತೆ ಇತ್ತಾ? ಅದು ಹೌಸಿಂಗ್ ಬೋರ್ಡ್ ಅವ್ರು ಮಾಡೋ ಅವಶ್ಯಕತೆ ಇತ್ತಾ? ಹಂಗಾರೆ ಯುವಜನ ಕ್ರೀಡಾ ಸಚಿವರು ಆ ಇಲಾಖೆ ಏನು ಸತ್ತೋಗಿದೆಯಾ? ಸತ್ತೋಗಿದ್ರೆ ಹೇಳಿ. ಯುವಜನ ಇಲಾಖೆ ಏನಾನ ಸತ್ತೋಗಿದ್ರೆ ನೀವು ಮಾಡಿ. ಬದುಕಿದೆಯಾ ಅಂತ ಹೇಳ್ತಾ ಇದ್ದೀರಲ್ಲ ಅಧ್ಯಕ್ಷರು. ಹಾಂ, ಈ ತಿಂಗಳು ಈಗ ಇನ್ನೇನು ಬಂತಲ್ಲ, ಮೊದಲು ಈ ತಿಂಗಳೇ ಈಗ ಭಟ್ಕಳಿಗೆ ಮಾಡ್ತೀರಿ. ಹಿಂದೂಗಳ ರಕ್ಷಣೆ ಮಾಡೋದರಲ್ಲಿ ವಿಫಲ ಆಗಿರತಕ್ಕಂಥ ಸರ್ಕಾರ, ಮುಸ್ಲಿಮರ ಓಲೈಕೆಯಲ್ಲಿ ಅವ್ರ ಕೇಸ್ಗಳೆಲ್ಲ ವಾಪಸ್ ತೆಗೆಯೋದು, ಅವ್ರಿಗೆ ಯಥೇಚ್ಛವಾದಂಥ ಹಣ ಬಿಡುಗಡೆ ಮಾಡೋದು, ಟಿಪ್ಪು ಜಯಂತಿ ಮಾಡೋ ಅಂಥದ್ದು, ಈ ಥರ
ದಿನನಿತ್ಯ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇರುವಂಥ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ 29ನೇ ತಾರೀಕು ನಾವು ಭಟ್ಕಳ ಚಲೋ ಕಾರ್ಯಕ್ರಮವನ್ನು BJP ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಇನ್ನು ನಾನು ಕಾಂಗ್ರೆಸ್